Hello everyone, welcome back to my channel Lavanya Tiny World. I hope everyone is doing good. ಒಂದು ದೊಡ್ಡ ಲಾಂಗ್ ಗ್ಯಾಪಿನ ನಂತರ ಮತ್ತೆ ನಾನು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗಿಂಗ್. ಏನಪ್ಪ ತುಂಬ ಚೇಂಜಸ್, ತುಂಬ ಅಂದರೆ ತುಂಬ ಮೇಜರ್ ಚೇಂಜಸ್ ಆಗಿದೆ ಲೈಫಲ್ಲಿ. ಸೊ ಆ ಮೇಜರ್ ಚೇಂಜಸ್ ಆಗೋದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬೇಕಿತ್ತು. ಮೆಂಟಲಿ, ಫಿಸಿಕಲಿ ಎಲ್ಲ ಥರನೂ ಚೇಂಜ್ ಬೇಕಿತ್ತು. ಸೊ ಹಾಗಾಗಿ ಒಂದು ಲಾಂಗ್ ಗ್ಯಾಪ್ ತೊಗೊಂಡೆ. ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಆಲ್ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನೆಲ್ಲ ಡಿಸೇಬಲ್ ಮಾಡಿಬಿಟ್ಟಿದ್ದೆ. ಸೊ ಇನ್ಮೇಲಿಂದ ಎಲ್ಲ ಆ್ಯಕ್ಟಿವ್ ಆಗಿ ಮತ್ತೆ ಹೊಸದಾಗಿ ಎಲ್ಲ ಶುರು ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ, ಇವಾಗ ಟೈಮ್ ಬಂದು ಬೆಳಗ್ಗೆ 5:30 ಆಗಿದೆ. ಇವಾಗ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಹೊಸ ಮನೆಗೆ ಬಂದಿದ್ದೀವಿ. ಇವತ್ತು ಹಾಲು ಉಳಿಸ್ಬೇಕು. ಹಾಗಾಗಿ ಇವಾಗಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಮನೆಯಿಂದ ಆದರೂ ರೆಗ್ಯುಲರಾಗಿ ವಿಡಿಯೋಸ್ ಹಾಕೋಣ, ರೆಗ್ಯುಲರಾಗಿ ನನ್ನ ಬ್ಲಾಗ್ಸ್ನ ಶೇರ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಹಳೆ ಮನೆಯಲ್ಲಿ ಆಲ್ಮೋಸ್ಟ್ ಲೈಕ್ 2 years ಆಯಿತು ನಾವು ಹಳೆ ಮನೆಯಲ್ಲಿ ಬಂದು. ಅಂದರೆ ಲೈಕ್ ಈ ಮನೆಗಿಂತ ಮುಂಚೆ ಇವಾಗಿರೋ ಮನೆಯಲ್ಲಿ 2 years, ಆಲ್ಮೋಸ್ಟ್ 2 years ಆಯಿತು. ಸೊ 2 yearsಯಿಂದ ನಂದು ಇನ್ನೂ ಒಂದು ಚಾನಲ್ ಇತ್ತು, ಲಾವಣ್ಯಾಸ್ ಲೈಫ್ ಅಂತ. ಸೊ ಆ ಚಾನಲ್ಸಲ್ಲೂ ನಾನು ಜಾಸ್ತಿ ವೀಡಿಯೋಸೇ ಹಾಕ್ಲಿಕ್ಕಾಗಲಿಲ್ಲ. ಮೆನಿ ಥಿಂಗ್ಸ್ ಏನದು ತುಂಬ ಚೇಂಜಸ್ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ನನ್ನ ಫೇಸ್ ಅಂತ ಇರುತ್ತಲ್ವ. ಸೊ ಇಟ್ಸ್ ಓಕೆ. ಸೊ ಈ ಮನೆಯಲ್ಲಾದರೂ ಡೇ 1ಇಂದ ವ್ಲಾಗ್ಸ್ನ ಮಾಡ್ತಾ ಹೋಗೋಣ. ಒಂದಷ್ಟು ಬ್ಯಾಕಪ್ ವೀಡಿಯೋಸ್ ಆಗಿರ್ಬೋದು, ಇದೆಲ್ಲ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂದರೆ ಹಾಲು ಉಗಿಸ್ಬೇಕು. ಮೊದಲಿಗೆ ಪುಣ್ಯವಾಚನ ಮಾಡಿ ಆಮೇಲೆ ಹಾಲು ಉಗಿಸಿ ಆಮೇಲೆ ಏನೇನು ಮಾಡ್ತೀವಿ, ಮನೆ ಶಿಫ್ಟ್ ಮಾಡಬೇಕು, ಮನೆ ಜೋಡಿಸ್ಬೇಕು, ತುಂಬ ಕೆಲಸಗಳಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು, ಯಾಕೆಂದರೆ ಇದು ಫುಲ್ ಮೇನ್ ರೋಡಲ್ಲಿರೋದು. ಆಲ್ರೆಡಿ ತುಂಬ ಗಾಡಿಗಳು ಓಡಾಡ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು. ಆ್ಯಂಡ್ ಈ ಮನೆಗೆ ಶಿಫ್ಟ್ ಆದಮೇಲೆ ಕಂಪ್ಲೀಟಾಗಿ ಬ್ಲಾಗ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಹಳೆ ಮನೆದು ನಾವು ವೆಕೇಟ್ ಮಾಡೋದೆಲ್ಲ ನಾನೇನು ಶೂಟ್ ಮಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ನೋ, ನಂಗೆ ಅಲ್ಲಿ ಏನು ಬ್ಲಾಗ್ಸೇ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಅಲ್ಲಿ ಏನು ಶೂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮನೆಗೆ ಬಂದಮೇಲೆ ಹಾಲು ಉಗಿಸ್ಕೊಂಡು ಆ್ಯಂಡ್ ಮನೆ ಎಲ್ಲ ಜೋಡಿಸ್ಕೊಂಡು ಏನೇನು ಮಾಡ್ತೀವಿ ಅನ್ನೋದನ್ನು ಹೋಗ್ತಾ ಶೇರ್ ಮಾಡ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆ್ಯಂಡ್ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನೋಡ್ತಾ ಇರಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಏನು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅಷ್ಟೇ, ಬನ್ನಿ ಇವಾಗ ಎಲ್ಲ ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಹೋಗ್ತಾ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಆಲ್ಸೋ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಆಗ್ಬೋದು. ಲಾವಣ್ಯಾಸ್ ಲೈಫ್ ಬುಕ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಆಗ್ಬೋದು. ಒಳ್ಳೆ ರಂಗೋಲಿ ವೀಡಿಯೋಸ್, ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಲ್ಲೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತೇನೇನಾಗುತ್ತೆ ಅನ್ನೋದನ್ನು ಶೇರ್ ಮಾಡಿ. ಇಲ್ಲಿ ನಾನು, ಮನೆಯವರು ಹಾಗೆ ನನ್ನ ಮಕ್ಕಳು, ನಾವು ಇಷ್ಟು ಜನ ಕುತ್ಕೊಂಡು ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಚೋಟು ಮತ್ತು ನಮ್ಮ ರಾಜ್ನಿ ಇಬ್ಬರು ಬೇಗ ಎದ್ದಿದ್ರು. ಚೋಟು ಬೇಗ ಎದ್ದಿದ್ದರಿಂದ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಆ್ಯಂಡ್ ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನನ್ನ ಮೇಲೆ ಮಲಗಿಬಿಟ್ಲು ಅವಳು. ನಮ್ಮ ರಾಜ್ನಿ ಮಾತ್ರ ಫುಲ್ಲು ಪೂಜೆ ಎಲ್ಲ ಮುಗಿಯೋ ತನಕ ಆರಾಮಾಗಿ ಎದ್ದಿದ್ಲು. ಇಲ್ಲಿ ಇನ್ನೂ ಒಂದು ಕಡೆ ರಾಜ್ನಿಗೆ ನಿದ್ದೆ ಬರೋಕ್ಕೆ ಶುರು ಆಗ್ತಾಯಿತ್ತು. ಚೋಟು ಗಂಟೆ ಸದ್ದಿಗೆ ಎದ್ದು ನೋಡಿ ಈ ಥರ ಆಕಳಿಸ್ತಾ ಕೂತಿದ್ಲು. ಇವಳು ಅಮ್ಮ ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ಲು. ಬಟ್ ಪೂಜೆ ಆಗ್ತಿದೆ ಅಲ್ಲ, ಮಲ್ಕೋಬಾರ್ದು ಅಂತ ಅವಳನ್ನ ಹಾಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ ಆಟ ಆಡಿಸ್ಕೊಂಡು. ನಮ್ಮ ಚೋಟು ಕ್ಯಾಮ್ರಾ ಆನ್ ಮಾಡಿದ್ರೆ ಕ್ಯಾಮ್ರಾ ನೋಡ್ಕೊಂಡು ಅಮ್ಮ ನನ್ನ ತೋರಿಸು ಅಂತ ಇದ್ಲು. ಚೆನ್ನಾಗಿರುತ್ತೆ ನನ್ನ ಮಕ್ಕಳ ಜೊತೆ. ನಂಗೆ ಈ ಥರ ವೀಡಿಯೋಸ್ ಮಾಡೋದು ತುಂಬ ಇಷ್ಟ. ಇಲ್ಲಿ ಪುಣ್ಯವಾಚನೆ ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯವರು ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಮನೆ ಫುಲ್ಲು. ಸೊ ಈ ಕಡೆ ಇನ್ನೂ ಒಂದು ಕಡೆ
ನಾನು ಸ್ಟವ್ ಹತ್ರ ರಂಗೋಲಿ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಪ್ರತಿ ಸರಿ ಯಾವ ಮನೇಲಿ ಹಾಲು ಉಗ್ಸಿದ್ರು ಇಂಡಕ್ಷನ್ ಸ್ಟವ್ವೇ ಯೂಸ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ಸ್ಟವ್ ಹತ್ರ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ನಾನು. ಇನ್ನು ಒಂದು ಕಡೆ ನನ್ನ ಮಗಳು ಬಂದು ಅಮ್ಮ ಏನು ಮಾಡ್ತಾ ಇದೆಯಾ, ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ಲು. ಫೈನಲಿ ರಂಗೋಲಿ ಎಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಹಾಲಿನ ಪಾತ್ರೆ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಮನೆಗೆ ಫಸ್ಟ್ ಟೈಮ್ ಬಂದಾಗ ಬರೀ ಹಾಲು ಅಷ್ಟೇ ಅಲ್ಲ, ಈ ಥರ ಸ್ವಲ್ಪ ಧಾನ್ಯಗಳು, ಹಾಗೆ ಹುಣಸೆಹಣ್ಣು, ಉಪ್ಪು, ಸಕ್ಕರೆ, ಬೆಲ್ಲ, ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೆ. ಇವಾಗ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಬಂದರು. ಇವಾಗ ನಾನು ಸ್ಟವ್ ಆನ್ ಮಾಡಿ ಹಾಲಿನ ಪಾತ್ರೆ ಇಡ್ತಾ ಇದ್ದೀನಿ. ಇನ್ನು ಹಾಲು ಉಕ್ಕಿದ್ದಾದಮೇಲೆ ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಸೇರಿ ಸಕ್ಕರೆ ಹಾಕಬೇಕು ಅಂತ ಇಲ್ಲಿ ಸಕ್ಕರೆ ಹಾಕ್ತಾ ಇದ್ದೀವಿ. ಹಾಲು ಉಕ್ಸಿ ಸ್ವಲ್ಪ ಹೊತ್ತಾದಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಹಾಲು ಕೊಡೋಣ, ಹಾಗೆ ನಾವು ಕಾಫಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ. ನಮ್ಮ ಚೋಟು ಅರ್ಧಂಬರ್ಧ ನಿದ್ದೆ ಆಗಿತ್ತಲ್ಲ, ಹಾಗಾಗಿ ತುಂಬ ಹಠ ಮಾಡ್ತಾಯಿದ್ಲು ಎತ್ಕೋ ಅಂತ. ಸೊ ಹಾಗಾಗಿ ನಾನು ಏನು ಕೆಲಸ ಮಾಡಬೇಕು ಅಂದ್ರೂ ಅವಳನ್ನು ಎತ್ಕೊಂಡೇ ಮಾಡಬೇಕಾಯಿತು. ಆ್ಯಂಡ್ ಮನೆಯಿಂದ ಬರಬೇಕಾದ್ರೇ ಪೀಡಿಯಾಶ್ಯೂರ್ ಡಬ್ಬ, ಹಾಗೆ ಇದು ಏನೋ ಡಿಕಾಕ್ಷನ್ ಎಲ್ಲ ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಇಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ಯಾಕೆಂದರೆ ತುಂಬ ಬೇಗ ನಾವು ಬಂದಿದ್ವಿ. ಒಂದು 5:30 ಅಷ್ಟೊತ್ತಿಗೆಲ್ಲ ನಾವಿಲ್ಲಿ ಆಲ್ರೆಡಿ ಇದ್ವಿ ಹಾಲು ಉಕ್ಸ್ಲಿಕ್ಕೆ ಅಂತ. ಸೊ ಹಾಗಾಗಿ ಇಲ್ಲೇ ಎಲ್ಲ ತೊಗೊಂಡು ಬಂದಿದ್ದೆ ಕಾಫಿ ಮಾಡ್ಕೊಳ್ಳಿಕ್ಕೆ ಅಂತ. ಕಾಫಿ ಎಲ್ಲ ಕುಡಿದಿದ್ದಾಯಿತು. ಹಾಗೆ ನಾವು ಹಳೆ ಮನೆಯಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ವಿ. ಏನಂದರೆ ಫಸ್ಟು ಮನೆ ನಾವು ಹಾಲು ಉಕ್ಸಿದ ದಿನ ಸಂಜೆ ಹೋಗ್ಬಿಟ್ಟು ನಾವು ದೇವ್ರದ್ದು ಸಾಮಾನು, ಫೋಟೋಗಳು ಎಲ್ಲ ಇಟ್ಬಿಟ್ವಿ. ಆಮೇಲೆ ಮನೆ ಜೋಡಿಸೋ ತನಕ ನಾವು ದೇವ್ರ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆ ಮಿಸ್ಟೇಕ್ ಇಲ್ಲಿ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಇವಾಗ ಹಾಲು ಉಕ್ಸಕ್ಕೆ ಬಂದಿದ್ದ ದಿನವೇ ದೇವ್ರ ಮನೆ ಎಲ್ಲ ಫುಲ್ ಜೋಡಿಸ್ಕೊಂಡು ಬಿಡೋಣ. ಬಿಕಾಸ್ ಎನಿವೇಸ್ ಯಾವಾಗಿದ್ರೂ ಜೋಡಿಸ್ಕೊಳ್ಳೋದೇ ಅಲ್ವಾ. ಸೊ ಅದಕ್ಕೇ ಸುಮ್ಮನೆ ದೇವ್ರ ಪೂಜೆ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಬಂದಿದ್ದ ದಿನವೇ ಫಸ್ಟು ದೇವ್ರನ್ನ ಜೋಡಿಸ್ಬಿಟ್ವಿ. ದೇವ್ರ ಮನೆ ಫುಲ್ಲು ರೆಡಿ ಮಾಡಿಬಿಟ್ವಿ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾನು ಹಾಗೆ ಇಲ್ಲಿ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಮಕ್ಕಳಿಗೆ ಎಷ್ಟು ತರಲೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ನಾನು ಈ ರಂಗೋಲಿ ಬಿಡಿಸ್ದೆ. ಸೊ ಈ ರಂಗೋಲಿ ಬಿಡಿಸಿದ್ದಾಯಿತು. ಹಾಗೆ ಸೈಮಲ್ಟೇನಿಯಸ್ ಆಗಿ ನಮ್ಮ ಮನೆಯವರಲ್ಲಿ ದೇವ್ರ ಮನೆ ಜೋಡಿಸ್ತಾಯಿದ್ರು. ಹಾಗೆ ದೇವ್ರ ಮನೆ ಜೋಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಸಹ ಮಾಡಿದ್ರು. ಸೊ ಪೂಜೆ ಎಲ್ಲ ಆಗಿದ್ದಾದಮೇಲೆ ಫೈನಲಿ ನಮ್ಮ ದೇವ್ರ ಮನೆ ಫುಲ್ ರೆಡಿಯಾಗಿ ನೋಡಿ ಈ ಥರ ಕಾಣ್ತಾ ಇದೆ.
ಹಾಗೆ ಚಿಕ್ಕದಾಗಿ ಒಂದು ಹೋಮ್ ಟೂರ್ ಮಾಡ್ತಿದ್ದೀನಿ ನೋಡಿ. ಖಾಲಿ ಮನೆ ಇದು, ಏನು ಐಟಮ್ಸ್ ಏನು ಶಿಫ್ಟ್ ಆಗಿಲ್ಲ, ಬಟ್ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಹೋಮ್ ಟೂರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಹಾಲ್ ಹತ್ರ ನೋಡಿ, ಈ ಥರ ಆಲ್ರೆಡಿ ಮುಂಚೆ ಯಾರೋ ಇದ್ದವರು ಸ್ಟಿಕ್ಕರ್ಸ್ ಹಾಕಿದ್ದಾರೆ. ಸೊ ಅದು ಪೇಂಟ್ ಮಾಡ್ಬೇಕಾದ್ರೆ ಅವ್ರು ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಅದು ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಲ್ಲಿ ವಿಂಡೋ ಇದೆ. ಆ್ಯಂಡ್ ಹಾಲ್ ಹತ್ರ ಈ ಥರ ದೇವ್ರ ಮನೆ ಇದೆ. ಈ ಕಡೆ ದೇವ್ರ ಮನೆ ಆಪೋಸಿಟ್ ಒಂದು ರೂಮ್ ಇದೆ. ಆ್ಯಂಡ್ ಈ ಕಡೆ ಇಲ್ಲಿ ಡೋರ್ ಥರ ಏನು ನೋಡ್ತಿದ್ದೀರಾ, ಅದು ಒಂದು ವಾಶ್ರೂಮ್. ಹಾಗೆ ಅದ್ರ ಪಕ್ಕ ಇನ್ನೂ ಒಂದು ರೂಮ್ ಇದೆ. ಸೊ ಹಾಗೆ ಆ ರೂಮ್ ಹತ್ರನೇ ಅಡುಗೆ ಮನೆ ಇದೆ. ಸೊ ಇದು ಈ ಮನೆ. ಆ್ಯಂಡ್ ಹೊರಗಡೆ ನಮಗಿಷ್ಟು ಜಾಗ ಇದೆ. ಸೊ ಇಲ್ಲಿ ನಾನು ಗಿಡಗಳೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಈವ್ನಿಂಗ್. ಹಳೆ ಮನೆಯಲ್ಲಿ ಅಂದರೆ ನಾವು ಮುಂಚೆ ಇರೋ ಮನೆಯಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದು ಏನಂದರೆ, ತುಂಬ ಮೆಸ್ಸಪ್ ಆಗೋಯಿತು. ಎಲ್ಲ ಐಟಮ್ಸ್ ಒಟ್ಟಿಗೆ ಡಂಪ್ ಮಾಡಿದ್ರಿಂದ ಯಾವ್ದು ಜೋಡಿಸೋದು ಯಾವ್ದು ಬಿಡೋದು ಅಂತ ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಅದೇ ಮಿಸ್ಟೇಕ್ ಮಾಡೋದು ಬೇಡ ಅಂತ ಈ ಮನೆಗೆ ಏನು ಮಾಡಿದ್ವಿ ಅಂದರೆ, ನಾವು ಹಾಲುಕ್ಸಿದ ದಿನ ಸಂಜೆ ಬಂದು ಮಕ್ಕಳ ಬಟ್ಟೆನ ಫಸ್ಟು ನೀಟಾಗಿ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸೋಕ್ಕೆ ಅಂತ ಮಕ್ಕಳ ಬಟ್ಟೆ ಮಾತ್ರ ಕಾರಲ್ಲಿ ತೊಗೊಂಡು ಬಂದ್ವಿ, ಈ ಥರ ಚೀಲ ಕಟ್ಬಿಟ್ಟು. ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಎಲ್ಲ ಫ್ರಾಕ್ಸ್ನೆಲ್ಲ ಇದು ಏನಪ್ಪ ಹ್ಯಾಂಗರಿಗೆ ಹಾಕಿ ಕೊಡ್ತಾ ಇದ್ದಾರೆ. ನಾನು ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ಇನ್ನು ಒಂದು ಕಡೆ ನನ್ನ ಮಗಳು ಹೊರಗಡೆ ಬೆಳಗ್ಗೆ ಮಾವಿನ ಎಲೆ ಎಲ್ಲ ತಂದಿದ್ವಲ್ಲ ಪುಣ್ಯವರ್ಷ ಮಾಡಲಿಕ್ಕೆ ಅಂತ, ಸೊ ಆ ಎಲೆಯಲ್ಲಿ ಆಟಾಡ್ತಾ ಇದ್ದಾಳೆ. ಈ ಕಡೆ ಇನ್ನೂ ಒಂದು ಕಡೆ ನಮ್ಮ ಚೋಟು ಹ್ಯಾಂಗರ್ ಎಲ್ಲ ಕೊಡ್ತಾ ಇದ್ದಾಳೆ. ಸೊ ಹೀಗೆ ನಮ್ಮದು ಏನೇ ಮಾಡಿದ್ರು 4 ಜನನೂ ಒಟ್ಟಿಗೆ ಸೇರ್ ಮಾಡ್ತೀವಿ. ಕೆಲವೊಂದೊಂದು ಸರಿ ನಾವು ಮಾಡೋ ಕೆಲಸಕ್ಕೆ ನಮ್ಮ ಮಕ್ಕಳು ಏನಂತಾರೆ, ಫುಲ್ಲು ಸಪೋರ್ಟಿವ್ ಆಗಿ ಇಬ್ಬರೂ ಹೆಲ್ಪ್ ಮಾಡ್ತಾರೆ. ಅದೊಂದು ಖುಷಿ ಇದೆ ನಮಗೆ. ಸೊ ಹಾಗಾಗಿ ಫಸ್ಟು ಎಲ್ಲ ಬಟ್ಟೆನ ಜೋಡಿಸ್ತಾ ಇದ್ದೀವಿ ಈಗ. ಈ ಎಲ್ಲ ಬಟ್ಟೆ ಜೋಡಿಸೋ ಅಷ್ಟೊತ್ತಿಗೆ ಕತ್ಲೆನೇ ಆಗೋಯ್ತು. ಸೊ ಫೈನಲಿ ಬಟ್ಟೆಗಳೆಲ್ಲ ಜೋಡಿಸಿದ್ದಾಯಿತು, ಮಕ್ಕಳದು ಮತ್ತು ನನ್ನ ಬಟ್ಟೆ. ನಂದು ಸ್ವಲ್ಪ ಅಷ್ಟೇ ಬಟ್ಟೆ ತಂದಿದ್ದು. ಸೊ ಇದೆಲ್ಲ ಫಸ್ಟು ಜೋಡಿಸಿದ್ವಿ. ಹಾಗೆ ಇಲ್ಲಿ ಆಕ್ವಾಗಾರ್ಡ್ ಅವ್ರು ಬರ್ತೀವಿ ಅಂತ ಅಂದಿದ್ರು ಫಿಟ್ ಮಾಡಲಿಕ್ಕೆ. ಸೊ ಅವ್ರು ಬರಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಕ್ಕಳದು ನಂದು ಬಟ್ಟೆಗಳು ಮಾತ್ರ ಫಸ್ಟು ಸ್ವಲ್ಪ ಸೆಟ್ ಮಾಡಿದ್ವಿ. ಹಾಗೆ ಇಲ್ಲಿ ಇನ್ನೂ ಒಂದು ಕಡೆ ಆಕ್ವಾಗಾರ್ಡ್ ಅವರು ಬಂದರು. ಸೊ ಆಕ್ವಾಗಾರ್ಡ್ ಸಹ ಫಿಟ್ ಆಯಿತು. ನಾವೇನಂದರೆ ಮನೆಗೆ ಬರೋಕ್ಕೆ ಮುಂಚೆನೇ ಕೆಲವೊಂದೊಂದಷ್ಟು ಐಟಮ್ಸ್ನ ಫಸ್ಟೇ ಸೆಟ್ ಮಾಡಿಬಿಡ್ಬೇಕು, ಆಮೇಲೆ ತಲೆ ಬಿಸಿ ಇರಬಾರ್ದು ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಆ ಥರನೇ ಮಾಡಿದ್ವಿ. ಆ್ಯಂಡ್ ಅಡುಗೆ ಮಾಡಲಿಕ್ಕೆ ಆಗಲ್ಲ, ಎಲ್ಲ ಪ್ಯಾಕ್ ಮಾಡಿದ್ವಿ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ನೋಡಿ ಈ ಥರ ಮಜ್ವಾಗಿ ಆಟಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಏನೇ ಹೇಳಿ, ಮಕ್ಕಳು ಎಲ್ಲರೂ ಈ ಥರ ಒಟ್ಟಿಗೆ ಆಟ ಆಡೋಕ್ಕೆ ನೋಡೋದೇ ಏನೋ ಒಂಥರ ಖುಷಿ. ನನಗಂತೂ ಸಖತ್ ಖುಷಿ ಆಯಿತು ನನ್ನ ಮಕ್ಕಳು ಹಿಂಗೆ ಆಟಾಡೋದು ನೋಡಿಬಿಟ್ಟು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಾಗಿನ ಅಮ್ಮನ ಮನೇಲಿ ಬಿಟ್ಬಿಟ್ಟು, ಹಾಗೆ ನಾನು ಚೋಟು ಮತ್ತು ನಮ್ಮ ಮನೆಯವರು 3 ಜನ ಸ್ವಲ್ಪ ಐಟಮ್ಸಲ್ಲಿ ಇಲ್ಲಿ ಶಿಫ್ಟ್ ಮಾಡೋದಿತ್ತು ಅಂತ ಇವಾಗ ಅಮ್ಮನ ಮನೆ ಕಡೆ ಹೋಗ್ತಾಯಿದ್ದೀವಿ ರಾಗಿನ ಬಿಡೋಕ್ಕೆ ಅಂತ. ನಮ್ಮ ರಾಗಿ ಅಂತೂ ಏನು ಮಹಾರಾಣಿ ಥರ ಹಿಂದೆಗಡೆ ಸೀಟಲ್ಲಿ ಒಬ್ಬಳೇ ಮಲ್ಕೊಂಡು ಮಜಾ ಮಾಡ್ತಾಯಿದ್ಲು. ಆ್ಯಂಡ್ ಚೋಟು ಮಲಗಿದ್ದವಳು ಎದ್ಲು, ಹಾಗಾಗಿ ಅವಳು ಹಿಂದೆಗಡೆ ಹೋಗ್ತೀನಿ ಅಂದು ಇಬ್ಬರು ಕುತ್ಕೊಂಡು ಮಜಾ ಮಾಡ್ತಾಯಿದ್ರು ಅಷ್ಟೇ. ಇದು ಶಿಫ್ಟಿಂಗ್ ಬ್ಲಾಗ್. ಸೊ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.